PU ರಿಸಲ್ಟ್ನಲ್ಲಿ ಮೊದಲ ಬಾರಿಗೆ 86%ನಷ್ಟು. ಅದಕ್ಕೆ ಶಿಕ್ಷಣ ಸಚಿವರಾಗಿ ತಮಗೆ ಅಭಿನಂದನೆ. ಈ ಅಭಿನಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಇನ್ನೊಂದು ಟೀಕೆಯು ಬರ್ತಾ ಇದೆ. ಅದೇನು ಅಂತ ಹೇಳಿದರೆ 33% ಮಾಡಿದ್ರು ಪಾಸಿಂಗ್ ಪರ್ಸೆಂಟೇಜನ್ನು ಮಧು ಬಂಗಾರಪ್ಪ ಅವರು ಮಿನಿಸ್ಟರ್ ಆದ ಮೇಲೆ, ಹೀಗಾಗಿ 86% ಬಂದಿದೆ ಅನ್ನುವ ಟೀಕೆಯೂ ಕೂಡ ಇದರ ಸುತ್ತಲೂ ಬಂದಿದೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜಾರಿ ಇಲ್ಲದೆ ಇರೋ ದೇವಸ್ಥಾನಕ್ಕೆ ಹೋಗ್ತೀರಾ? ನೀವು ಶಾಲೆಯಲ್ಲಿ ಯಾರು ಬೇಕು? ಶಿಕ್ಷಕ. ಟೀಚರೇ ಇಲ್ಲ ಅಂದರೆ ಅದು ಶಾಲೆ ಅಂತ ಇಲ್ಲ ಕಾಲೇಜ್ ಅಂತ ಹೆಂಗೆ ಹೇಳ್ತೀರಾ? ಅದಕ್ಕೆ ನಾನೇನು ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸರ್ ಕೈ ಮುಗಿತೀನಿ ಸರ್, ಪರ್ಮನೆಂಟ್ ಟೀಚರ್ಸ್ ತೊಗೊಳೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆ ನಿಮ್ಮದೇನಲ್ಲ ಅದು ತಪ್ಪು, ನಮ್ಮದು ಅಲ್ಲ ತಪ್ಪು. ಹಿಂದಿಂದನೂ ರಿಕ್ರೂಟ್ಮೆಂಟ್ ಮಾಡದೇ ಇರೋದು. ಈಗ ಅಫ್ಕೋರ್ಸ್ ರಿಸರ್ವೇಷನ್ ಇದೆ, ಅದು ಸಾರ್ಟ್ ಔಟ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ನನಗೆ ಗೆಸ್ಟ್ ಟೀಚರ್ಸ್ ಕೊಡಿ ಅಂತ. ಆಯಿತು, ಬಜೆಟೆಲ್ಲ ಅನೌನ್ಸ್ ಮಾಡ್ತೀನಿ ಎಂದು ಹೋದ ವರ್ಷ ಬಜೆಟ್ ತೊಗೊಳ್ಳಿ. ಗೆಸ್ಟ್ ಟೀಚರ್ ಫ್ರಮ್ ದ ಡೇ ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಿಗೆ. ಈ ವರ್ಷವೂ ಅಷ್ಟೇ ಗೆಸ್ಟ್ ಟೀಚರ್ಸ್ ಅಂತ. ಸೊ ನಿಮಗೆ ಟೀಚರ್ ಸಿಕ್ಕರು, ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಇಡೀ ರಾಜ್ಯದಲ್ಲಿ. ಅದೇ ಟೀಚರ್ ನಮ್ಮ ಬೆಂಗಳೂರಲ್ಲಾದರೆ ನಾವು ಫೇಲ್ ಆದ್ವಿ ಅಂದರೆ ನಮ್ಮ ತಂದೆ ತಾಯಿರೋ ಟ್ಯೂಷನ್ ಕಳಿಸೋರು, ದುಡ್ಡು ಕೊಟ್ಟು ಟ್ಯೂಷನ್ನು. ಆದರೆ ಇಲ್ಲಿ ದುಡ್ಡು ಕೊಡೋದಕ್ಕೆ ಅಲ್ಲಿ ಸ್ಕೂಲಿಗೆ ಹೋಗೋದಕ್ಕೆ ಕಷ್ಟ. ಸೊ ಅದಕ್ಕೆ ಏನು ಮಾಡಿದ್ವಿ, ಆ ಟೀಚರ್ಸಿಗೆ ಸಾಯಂಕಾಲ ಯಾರು ವೀಕ್ ಇರ್ತಾನೆ ಅವನನ್ನು ಸೆಲೆಕ್ಟ್ ಮಾಡಿ ನೀವು ಮುಂದೆ ತೊಗೊಳ್ಳಿ ಅಂತ. ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಹೇಳ್ಕೊಟ್ರು. ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಇರೋದು ಸರ್ಕಾರಿ ಶಾಲೆಯಲ್ಲೇ. ಬೆಸ್ಟ್ ಟೀಚರ್ಸ್ನ ಇಟ್ಕೊಂಡು ಲೀಸ್ಟ್ ಯೂಸ್ಡ್, ವರ್ಸ್ಟ್ ಯೂಸ್ಡ್ ಅನ್ನಲ್ಲ. ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ರಿಪ್ರೇಟರಿ 1, 2, 3 ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡ್ವಿ. ಹೋದ ಸತಿ ಸೆಕೆಂಡ್ ಇಯರ್ PUCಯಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು 30,000 ಜನರು, ಎಲ್ಲ ಸಬ್ಜೆಕ್ಟಲ್ಲೂ. ಈ ಸತಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು ಬರೀ 1,700. ಅವರನ್ನು ಪಾಸ್ ಮಾಡಬೇಕು ಅಂಥೇಳಿ ಈಗ 2ನೇ ಎಕ್ಸಾಮ್ ಕೊಟ್ಟಿದ್ದೀನಿ. 3ನೇ ಎಕ್ಸಾಮ್ ನಿಲ್ಲಿಸಿದೆ, ಯಾಕೆಂದರೆ 86% ಇಸ್ ಮೋರ್ ದೆನ್ ಇನಫ್. ಸೊ 3ನೇ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ 2ನೇ ಎಕ್ಸಾಮಿಗೆ ಇನ್ನೂ 5 ದಿವಸ ಎಕ್ಸ್ಟ್ರಾ ಕೊಟ್ಟೆ. 5 ದಿವಸ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ. ನಾನು ವ್ಯವಸ್ಥೆಯನ್ನು ಸರಿಯಾಗಿಟ್ಟೆ, ಮಕ್ಕಳು ಅದನ್ನು ಕಲಿತು ಪಾಸಾಗಿದ್ದಾರೆ. ನಾನು ತಂದೆ ತಾಯಿಯವರಿಗೆ ಧನ್ಯವಾದಗಳು ಹೇಳ್ತೀನಿ, ಟೀಚರ್ಸಿಗೆ ಧನ್ಯವಾದಗಳು ಹೇಳ್ತೀನಿ. ರಾಜ್ಯದ ಮಕ್ಕಳಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ವ್ಯವಸ್ಥೆಯಿಂದ ನಿಜವಾಗ್ಲೂ ನಾವು ಭಾಳ ಚಿರುಣಿಯಾಗಿದ್ದೀವಿ. ಬಿಕಾಸ್ ವಿರೋಧ ಪಕ್ಷದವರು ಫಾರ್ ದ ಫಸ್ಟ್ ಟೈಮ್ ಎಜುಕೇಷನ್ ಮಿನಿಸ್ಟ್ರಿಗೆ ಜೈ ಜೈ ಅಂದಿದ್ದು. ಯಾರೂ ನನ್ನನ್ನು ಹೇಟ್ ಮಾಡಲಿಲ್ಲ, ಯಾಕೆಂದರೆ ಎಲ್ಲ ಬಿಲ್ ಪಾಸ್ ಮಾಡಿದ್ವಲ್ಲ. ಅದು ಸ್ಕೂಲ್ ಬಿಲ್ಲು ಮತ್ತು ಟ್ರಾನ್ಸ್ಫರ್ಸ್ ಬಿಲ್ಲು ಎಲ್ಲದೂ ಕೂಡ ವಿರೋಧ ಪಕ್ಷದವ್ರು ಹೇಳಿದ್ರು. SSLCನೂ ಕೂಡ ಈ ಸತಿ ಜಾಸ್ತಿ ಬರುತ್ತೆ ರಿಸಲ್ಟ್ ನಮಗೆ ಗೊತ್ತು ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ಬಿಟ್ಟು. ಆದರೆ SSLC ಎಕ್ಸಾಮ್ ಮಕ್ಕಳು ಇನ್ನೇನು ಕಡೆ ಎಕ್ಸಾಮ್ ಬರೀಬೇಕಾಗಿತ್ತು. ಹಿಂದಿ ಎಕ್ಸಾಮ್ ಒಂದು ಮಾತ್ರ ಬಾಕಿ ಇತ್ತು. ಹಿಂದಿ ಎಕ್ಸಾಮ್ ಬರೆಯೋಕ್ಕೆ ಮುಂಚಿತವಾಗಿ ನೀವು ಸಡನ್ನಾಗಿ ನೀವು ಹೇಳ್ತೀರಿ ಈ ವರ್ಷದಿಂದ ಹಿಂದಿಗೆ ಮಾರ್ಕ್ ನೀವು ಪಾಸ್ ಆಗಬೇಕು ಅಂತೆಲ್ಲ ಗ್ರೇಡಿಂಗ್ ಕೊಡ್ತೀವಿ. 1,68,000 ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ನಾನು ಹಿಂದಿ ತೆಗೆದಿದ್ದೀನಿ ಅಂದಿತ್ತು. ಸೊ ಹಿಂದಿ ಅಲ್ಲ ತಪ್ಪು, ಮತ್ತು ನಾಡು ಅಭ್ಯಾಸ ಬಲ, ಥರ್ಡ್ ಲ್ಯಾಂಗ್ವೇಜ್. ಅದ್ರಲ್ಲಿ ಕನ್ನಡನೂ ಕೂಡ ಇದೆ ಕೆಲವು ಕಡೆಗೆ. ಹೌದು, ಅದ್ರ ಬಗ್ಗೆನೂ ನಾನು ಡಿಸಿಷನ್, ಒಳ್ಳೆ ಡಿಸಿಷನ್, ಕನ್ನಡ ಉಳಿಸ್ಕೊಳ್ಳೋದು ನಾವು ಮಾಡ್ತೀವಿ. ನಾನು ತೆಗೆದಿಲ್ಲ, ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು ಅನ್ನೋದು ಒಂದೇ ರೀತಿಯಲ್ಲಿ. ಈಗ ನೀವು ಯಾವ ಅವತ್ತೇ ಮಾಡಿದ್ರಿ, ಯಾಕೆ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ ಕಾನೂನಲ್ಲಿ? ಕಾನೂನಲ್ಲಿ ರೂಲ್ಸ್ ಇದೆಯಾ? ಮಕ್ಳು ಹಾಗಾದ್ರೆ ಫೇಲ್ ಆಗಿದ್ದರೆ 1,40,000 ಮಕ್ಕಳನ್ನ ಫೇಲ್ ಮಾಡಬೇಕಾ? ಈ ಸತಿ ಆಗಲ್ಲ, ತುಂಬ ಕಮ್ಮಿ, ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಧ್ಯಮದವ್ರ ಪ್ರಶ್ನೆ ಕೇಳೋದಿರಲಿ, ಸಾರ್ವಜನಿಕರು, ರೈತರು, ಸರ್ ನಮ್ಮ ಮಕ್ಕಳೆಲ್ಲ ಕಳ್ತಾರೆ ಸರ್, ನಮಗೆ ಏನು ಸರ್ ಚಿಕ್ಕ ಪುಟ್ಟ ಕೇಳಿ, ಯಾಕೆ ಸರ್ ಇದನ್ನು ಭಾಷೆನ ಮರಾಠಿ ಅಂಥೇಳಿ ನಾವು ಒಂದು ಕಡೆಗೆ ವಿರೋಧ ಮಾಡ್ತೀವಿ. ಬೇರೆ ವಿಚಾರದಲ್ಲಿ ಮರಾಠಿ ಹೇಳ್ಕೊಡ್ತಾ ಇದ್ದೀವಿ, ತಮಿಳ್ ಹೇಳ್ಕೊಡ್ತಾ ಇದ್ದೀವಿ, ತೆಲುಗು ಹೇಳ್ಕೊಡ್ತಾ ಇದ್ದೀವಿ, ಉರ್ದು ಹೇಳ್ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ ಇಂಪಾರ್ಟೆನ್ಸ್ ಕೊಟ್ಟವಲ್ಲ. ನಾನು ಅವತ್ತು ಒಂದು ಹೇಳಿದೆ, ಹಂಗಾರೆ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಮಾಡಿ ಧೈರ್ಯ ಇದೆಯಾ ಅವರಿಗೆ? ಈ ದೇಶ ಸ್ಟೇಟ್ ವೈಸ್ ಡಿವಿಷನ್ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ಭಾಷೆ ಮೇಲೆ, ಜಾತಿ ಮೇಲೆ, ಭಾಷೆ ಮೇಲೆ ತಾನೇ. ಎಷ್ಟೋ ಜನರು ಕಾಮೆಂಟ್ ಮಾಡಿದರು, ಮಾಧ್ಯಮದಲ್ಲಿ ನೀವೆಲ್ಲ ಬರೆದ್ರಿ ಕಾವೇರಿ ವಿಚಾರದಲ್ಲಿ ಬಂಗಾರಪ್ಪಾಜಿಯವರು ಅಧಿಕಾರ ಕಳ್ಕೊಂಡ್ರು ಅಂತ. ಆದರೆ ಬಂಗಾರಪ್ಪಾಜಿಯವ್ರನ್ನ ಕಾವೇರಿ ವಿಚಾರದಲ್ಲಿ ಇವತ್ತು ಕೂಡ ನೆನೆಸ್ಕೊಳ್ತಿದ್ರು ಇಲ್ಲೋ ನೀವು? ಒಳ್ಳೆ ಕೆಲಸನ ತಪ್ಪು ಕೆಲಸನ ಇದು? ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಥರ್ಡ್ ಲ್ಯಾಂಗ್ವೇಜ್ ಈಸ್ ಇನ್ ಆರ್ ಸ್ಟೇಟ್. ನೆನ್ಪಿಟ್ಕೊಳ್ಳಿ ನೀವು. ತೆಗಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಗ್ರೇಡಿಂಗ್ ಮಾಡೋದ್ರಲ್ಲಿ ಅದು ಸಿ ಇತ್ತು ಅಂದರೆ ಬೀಗ್ ತನ್ನಿ ನೆಕ್ಸ್ಟ್ ಟೈಮು. ನಮ್ಮ ಕನ್ನಡಿಗರು ಯಾಕೆ ಫೇಲ್ ಆಗಬೇಕು ಒಂದು ಭಾಷೆ ಮೇಲೆ? ಆದರೆ ರಾಜ್ಯಪಾಲರು ಕೂಡ ಈ ವಿಚಾರದಲ್ಲಿ ಒಂದು ಪತ್ರವನ್ನು ಬರೆದ್ರು, ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆದು ಇದನ್ನು ನೀವು ಪುನರ್ ಪರಿಶೀಲನೆ ಮಾಡಿ. ಹಾಗಾದ್ರೆ ಮೋಸ್ಟ್ಲಿ ರಾಜ್ಯಪಾಲರಿಗೆ ನೀವು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅಮಿತ್ ಶಾ ಅವ್ರು ಏನಾದ್ರು ಫೋನ್ ಮಾಡಿದ್ರ, ಹಿಂದಿಯನ್ನು ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಹಿಂದಿಯನ್ನು ಭಾಳ ಗೌರವದಿಂದ ನಾವು ಕಂಡಿದ್ದೀವಿ, ಗ್ರೇಡಿಂಗ್ ಮಾಡಿದ್ದೀವಿ ಅಷ್ಟೇ, ನಂಬರ್ ಬಿಟ್ಟುಬಿಟ್ಟು ಗ್ರೇಡಿಂಗ್ ಮಾಡಿದ್ದೀವಿ.
ಅದನ್ನು ಅರ್ಥನೇ ಮಾಡ್ಕೊಳ್ಳೋ ಪ್ರಜ್ಞಾನನೇ ಇಲ್ಲ ಅಂತ ಹೇಳಿದರೆ ಅಮಿತ್ ಶಾ ಅವರಿಗೆ, ನಾನು ರಾಜ್ಯಪಾಲರ ಬಗ್ಗೆ ಮಾತಾಡಿಸ್ತಕ್ಕಂಥ ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಮಾಧ್ಯಮದಲ್ಲಿ ನೀವೇ ಕೂಡ ಹೇಳಿದಿರಿ, ಮಾಧ್ಯಮದವ್ರು ಅದಕ್ಕೂ ರಿಯಾಕ್ಟ್ ಮಾಡಿದಿರಿ. ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ, ನನ್ನ ಪರವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಅವರಿಗೂ ಕೊಟ್ಟಿದ್ದಾರೆ, BJPಯವ್ರಿಗೂ ಕೊಟ್ಟಿದ್ದಾರೆ. ಶೋಭಾ ಕಾರಂದ್ಲೆ ಅವರು ಭಾಳ ಚೆನ್ನಾಗಿ ಹೇಳಿದರು, ಈ ಶಿಕ್ಷಣ ಸಚಿವನಿಗೆ ಶಿಕ್ಷಣನೇ ಇಲ್ಲ ಅಂತ. ನನ್ನ ರಿಸಲ್ಟ್ ಕೊಟ್ಟಿದ್ದಾರೆ ಮಕ್ಕಳು. ನಿಮ್ಮನ್ನು ಏನ್ರಿ ಮರ್ಯಾದೆ ಇದೆ ನಿಮಗೆ? ನಿಮ್ಮ ಹಣೆ ಬರೋಕ್ಕೆ ಕಾಪಿ ಹೊಡೆದುಬಿಟ್ಟು ಮಕ್ಕಳನ್ನ ಹಾಳು ಮಾಡ್ತಾಯಿದ್ರಿ, ಐಡಿಯಾಲಜಿಕಲ್ ಬೇಸ್ಡನ್ನು ಹೇಳ್ಕೊಟ್ಬಿಟ್ಟು ಹಾಳು ಮಾಡ್ತಾಯಿದ್ರಿ. ಇವತ್ತು ನನಗೆ ಹೆಮ್ಮೆ ಇದೆ, ಇದೇ ಏನು ಶಿಕ್ಷಣ ಇಲ್ಲದೆ ಇರತಕ್ಕಂಥ ಮಂತ್ರಿ ಅಂದ್ರಲ್ಲ, ನೀವು ವಿವೇಚನೆ ಇಲ್ಲದೆ ಇರತಕ್ಕಂಥ ಸೆಂಟ್ರಲ್ ಮಿನಿಸ್ಟ್ರು. ನಾನು ಹಿಂದಿ ಕಲ್ತಿದ್ದೀನಿ, ಸೆಂಟ್ರಲ್ ಮಿನಿಸ್ಟರ್. ಅವ್ರು ಹಿಂದಿ ಕೇಳಿದ್ದೀರ ನೀವು? ಅಚ್ಚಾ ಹಿಂದಿ ಮೇ ಬೋಲ್ ಸಕ್ತಾ ಹೂಂ, ಶೋಭಾ ಕಾರಂದ್ಲೆ ನೈ. ನನಗೆ ಹೇಳ್ಕೊಟ್ಟಿದ್ದಾರೆ, ಸ್ವಲ್ಪ ನನಗಿದ್ದಾರೆ ಸ್ನೇಹಿತರು, ನಾನು ದ್ವೇಷ ಮಾಡಲ್ಲ. ಶೋಭಾ ಕಾರಂದ್ಲೆಗೆ ಕನ್ನಡಿಗರು ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಹಿಂದಿ ಶಿಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೊಟ್ಟೆಪಾಡಿಗೆ ಹಿಂದಿಯನ್ನು ಪಾಠವಾಗಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು. ಯಾರನ್ನೂ ತೆಗೆಯೋದಿಲ್ಲ, ಅವ್ರು ಸೇಮ್ ಫೆಸಿಲಿಟಿ ಎಲ್ಲ ಇರುತ್ತೆ. ನಂಬರ್ ಬದಲು ಗ್ರೇಡಿಂಗ್ ಇರುತ್ತೆ, ರೆಗ್ಯುಲರ್ ಆಗಿ ಹಿಂದಿ ಹೇಳ್ಕೊಡ್ತಾ ಇರ್ತೀರಾ, ರಿಕ್ರೂಟ್ಮೆಂಟ್ ಕೂಡ ಮುಂದೆ ನಡೀತಾನೆ ಇರ್ತದೆ. ಅದು ಆ ಪ್ರಾಂತ್ಯನೋ, ಅದರಿಂದ ನಾವು ತೆಗೆಯೋದಿಲ್ಲ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಶಾಲೆಗಳ ವಿಚಾರಕ್ಕೆ ಬಂದಾಗ ಸರಿಸುಮಾರು 45,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ನಮ್ಮ ಶಾಲೆಗಳಲ್ಲಿ ಇದೆ. KPS ಶಾಲೆಗಳನ್ನು ನೀವೀಗ ಈ ವರ್ಷ 800 ಶಾಲೆಗಳನ್ನು ಹೊಸದಾಗಿ ಮಾಡಿದ್ರಿ. ಅಷ್ಟು ಶಿಕ್ಷಕರನ್ನ ಹೆಂಗೆ ಕೊಡ್ತೀರಿ? ಇಲ್ಲ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ, ಸೊ ರಿಟೈರ್ಡ್ ಆಗೋದಕ್ಕಿಂತ ಜಾಸ್ತಿನ ರಿಕ್ರೂಟ್ಮೆಂಟ್ ಮಾಡಿದ್ದೀನಿ. ಸೊ ನನ್ನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೂ ಕೂಡ 15,000 ಅಟ್ ಎ ಟೈಮ್ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನೀವು ಎಲ್ಲ 40,000 ತಗೊಳ್ಳಿ ಅಂತ ಹೇಳಿದರೆ ತಪ್ಪಾಗ್ತದೆ. ಈ ಸರ್ಕಾರಿ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯೂಸ್ 18 ಕನ್ನಡದಿಂದ ಒಂದು ಕ್ಯಾಂಪೇನನ್ನು ಬರ್ತಾನೆ ಇದ್ವಿ, ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ ಅಂತೇಳಿ. ಯಾಕೆ ಇದನ್ನು ಮಾಡಿದ್ವಿ ಅಂತ ಹೇಳಿದರೆ, ನಮ್ಮ ಅನೇಕ ತಾಲೂಕುಗಳಲ್ಲಿ ಇವತ್ತು ಕೂಡ ಶಾಲೆಗಳ ಸ್ಥಿತಿ ಬಹಳ ಕೆಟ್ಟದಾಗಿದೆ. ಸೊ ಏನಾಗಿದೆ, ನನಗೆ 30,000 ಕೋಟಿ ಬೇಕಾಗಿರಲ್ಲಿ ನೀವು 300 ಕೋಟಿ ಆದರೆ ನಾನು 30,000 ಕೋಟಿ ಇನ್ನೂ ಕೇಳೋಕ್ಕಾಗಲ್ಲ. ಹಂತವಾಗಿ ಮಾಡೋಣ. ಮುಂಚೆಗೆ ಇವತ್ತಿಗೆ ನಾನು ಡಿಫ್ರೆನ್ಸ್ ನೋಡಿದ್ರೆ ನಾವು ಭಾಳ ಪ್ರೋಗ್ರೆಸಿವ್ ಆಗಿದ್ದೀವಿ. ನ್ಯೂನತೆಗಳಿರ್ಬೋದು, ನಂದು ಸ್ವಲ್ಪ ಸೋರ್ತಾ ಇರ್ಬೋದು, ಬಿಲ್ಡಿಂಗು, ಟೀಚರು ಒಳ್ಳೆಯವರಿದ್ದಾರೆ. ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಕೈ ಮುಗಿದು ಮನವಿ ಮಾಡ್ತೀವಿ. ಯಾಕೆಂದರೆ ಇದು ನಿಮ್ಮ ಹಣ. ನಿಮ್ಮ ರೋಡ್ ಮ್ಯಾಪನ್ನು ನೋಡಿದರೆ ಬಹುಶಃ ಇನ್ನೂ ಭಾಳ ದೂರದವರೆಗೂ ಕೂಡ ಪ್ಲಾನಿಂಗ್ ಅಂತೂ ಇದೆ. ಈ ಪೂರ್ಣಾವಧಿಗೆ ತಾವೇ ಶಿಕ್ಷಣ ಸಚಿವರಾಗಿರ್ತೀರಾ? ನಾನು ಅದೆಲ್ಲ ಹೈಕಮಾಂಡ್, ನಾನು ಆ ಥರ ಡಿಸ್ಕಷನ್ಸಿಗೆ ಹೋಗೋದೇ ಇಲ್ಲ. ನನ್ನ ಕೆಲಸ ಮಾಡಿ ಹಾದಿ ಕೊಟ್ಟು ಹೋಗೋದು ಒಳ್ಳೆಯದು. ಒಂದು ವೇಳೆ ಕ್ಯಾಬಿನೆಟ್ ರಿಷಫಲ್ ಟೈಮಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಕೈ ಬಿಡಬೇಕು ಅನ್ನೋಂತಹ ಪರಿಸ್ಥಿತಿ ಬಂತು ಅಂದರೆ ಅದನ್ನ ತಲೆಬಾಗಿ ನಾನು ಒಪ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದೇ ಪಕ್ಷ ನನಗೆ ಅಧಿಕಾರ ಕೊಟ್ಟಿರೋದು. ಕಡೆದಾಗಿ ಸೊರಬಕ್ಕೆ ನಿಮ್ಮ ಕನಸೇನು ಅಂತ? ಅದು ನಮ್ಮ ಕರ್ಮಭೂಮಿ ಅಂತ ಹೇಳ್ತಾರೆ. ನಮ್ಮ ತಂದೆಯವರಿಗೆ ರಾಜ್ಯವನ್ನು ಮುಖ್ಯಮಂತ್ರಿ ಮಾಡಿರೋದು. ಸಮಯ ಕೊಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಈ ಮಕ್ಕಳಿಗೆ ಇಲ್ಲಿ ಹೊಡ್ತಾ ಇದೆಯಲ್ಲ, ಅಲ್ಲಿ ಕೆಲವು ಸತಿ 1 ವರ್ಷ ಸ್ವಲ್ಪ ಭಾಳ ಕಷ್ಟ ಆಯಿತು. ಈಗ ಸ್ವಲ್ಪ ಪಿಕಪ್ ಆಗಿದೆ. ಶಿವಮೊಗ್ಗದವರೇ BJP ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಸೊ BJPಯು ಕೂಡ ಒಂದು ಸ್ಟ್ರಾಂಗ್ ಬೇಸ್ ಇರತಕ್ಕಂತಹ ಜಿಲ್ಲೆ. ನಿಮಗೆ ಇದು ಲೋಕಲಿ ಹೆಂಗೆ ಚಾಲೆಂಜ್ಗಳಿದ್ದಾವೆ, ಯಾವ ರೀತಿಯಾಗಿ ನಿಮ್ಮ ಪಕ್ಷ ರೆಡಿ ಆಗಿದೆ ಅಂತ ಹೇಳ್ತೀರಿ? ಶಿವಮೊಗ್ಗದ ಬಗ್ಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ನಾವು ಯಾವುದೇ ಸಂದರ್ಭದಲ್ಲಿ ಎಲ್ಲೂ ಎಡವಲಿಲ್ಲ ಅಂದರೆ ಈ ಸತಿ ಸಂಪೂರ್ಣವಾಗಿ ತಗೊಂಡು ಹೋಗ್ತಕ್ಕಂಥ ವಿಶ್ವಾಸ ನನಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮಧು ಅವರು, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಮಧು ಬಂಗಾರಪ್ಪ ಅವರ ಮಾತುಗಳು. ನಿಮಗೂ ಕೂಡ ಈ ಪಾಡ್ಕಾಸ್ಟ್ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ನಮಸ್ಕಾರ.